ಸುರಪುರದ ಜಾಲಿಬೆಂಚಿ ಗ್ರಾಮದಲ್ಲಿ ಮಳೆಗಾಳಿ ಅವಾಂತರ. ಗಿಡಗಳ ಕೊಂಬೆ ಹೈಟೆನ್ಷನ್ ವೈರ್ ತಗುಲಿ ವಿದ್ಯುತ್ ಅವಘಡ. ಸಂಜೆ ಜಾಲಿಬೆಂಚಿ ಗ್ರಾಮದಲ್ಲಿ ಮಳೆಗಾಳಿಯಿಂದ ಶಾರ್ಟ್ ಸರ್ಕ್ಯೂಟ್, ಮನೆಗಳಿಗೆ ಹಾನಿ. ಜಾಲಿಬೆಂಚಿಯ ಹಲವು ಜನರಿಗೆ ಗಂಭೀರ ಗಾಯ. ಅನಾಹುತಕ್ಕೆ 30 ವರ್ಷಗಳ ಹಳೆಯ ವೈರ್ ಕಾರಣವಾಯ್ತಾ? ತಕ್ಷಣ ಸ್ಥಳಕ್ಕೆ ದೌಡಾಯಿಸಿದ ಪೊಲೀಸ್ ಇಲಾಖೆ ಸಿಬ್ಬಂದಿ ಮತ್ತು ತಹಶೀಲ್ದಾರ್. ಮನೆಯಲ್ಲಿನ ಟಿವಿ, ಫ್ಯಾನ್, ಫ್ರಿಡ್ಜ್, ಲೈಟ್ಗಳು, ವಿದ್ಯುತ್ ಬೋರ್ಡ್ ಸುಟ್ಟು ಕರಕಲು. 4-5 ಗ್ರಾಮಸ್ಥರಿಗೆ ಗಾಯ, ಸರ್ಕಾರಿ ಆಸ್ಪತ್ರೆಗೆ ದಾಖಲು. ಸಿನಿಮೆಯ ರೀತಿಯಲ್ಲಿ ವಿದ್ಯುತ್ ಕಂಬಗಳಲ್ಲಿ ಕಾಣಿಸಿದ ಬೆಂಕಿ. ಗ್ರಾಮದಲ್ಲಿ ಜನ ಪ್ರಾಣ ಉಳಿಸಿಕೊಳ್ಳಲು ದಿಕ್ಕು ತಪ್ಪಿ ಓಡಾಟ. ತಕ್ಷಣ ಕೆಇಬಿಗೆ ಫೋನ್ ಮಾಡಿ, ಬೇಗ ಫೋನ್ ಮಾಡಿ ಅಂತ ಕೂಗಿದ ಗ್ರಾಮಸ್ಥರು. ಕೆಲವೇ ನಿಮಿಷಗಳಲ್ಲಿ ವಿದ್ಯುತ್ ಸಂಚಾರ ನಿಲ್ಲಿಸಿದ್ರಿಂದ ತಪ್ಪಿದ ಭಾರಿ ಅನಾಹುತ. ಟಿ.ಸಿ ಸುಟ್ಟಾಗ ಹಾಕೋವತ್ನಾಗ ಹೇಳಿದಿರಿ ಏನಪ್ಪ ಲೈನ್ ಸಾಬಾಗ ಅದು ಇದು LT ಲೈನ್ ಮೇಲೆ ST ಲೈನ್ ಬರಕತ್ತೆ ಬಂದದ ಆಲ್ರೆಡಿ. ಅದು ಒಂದು ವೇಳೆ ಗಾಳಿ ಶಾಕ್ ಹೊಡಿತಪ್ಪ ಅಂತಂದ್ರೆ ಒಂದು ದಿನ ಏನಪ್ಪ ಅರ್ಧ ಊರು ಅಂತ ಸುಡ್ತಿರಪ್ಪ ಅಂತೇಳಿ ಅನ್ಕೇರ್ಲೆಸ್ ಮಾಡ್ಲಕತ್ತಾರೆ ಕೆಲಸ. ಇವತ್ತು ಸರ್ ಹೆಂಗಾಯ್ತು ಸರ್, 6 ಗಂಟೆ 20 ನಿಮಿಷಕ್ಕೆ ಆಗ್ಯದಂತೆ ನಮ್ಮಲ್ಲಿ ಯಾವ್ದು ಅನಾಹುತ ಅಷ್ಟು ನಡಲಿಲ್ಲ ಸರ್. ಒಂದು ವೇಳೆ 7 ಗಂಟೆ 7:15 ಸುಮಾರು ಆಗಿತ್ತಲ್ಲ ಸರ್, ನಮ್ಮಲ್ಲಿ ಇಲ್ಲಿ ಸ್ಮಶಾನ ಜಾಗ ಸಾಲ್ತಿದ್ದಿಲ್ಲ ಸರ್, ಇಡ್ಲಿಕ್ಕೆ ಜಾಗ ಸಾಲ್ತಿದ್ದಿಲ್ಲ ಸರ್. ಸುರಪುರದ ಜಾಲಿಬೆಂಚಿ ಗ್ರಾಮದಲ್ಲಿ ಮಳೆಗಾಳಿ ಅವಾಂತರ. ಗಿಡಗಳ ಕೊಂಬೆ ಹೈಟೆನ್ಷನ್ ವೈರ್ ತಗುಲಿ ವಿದ್ಯುತ್ ಅವಘಡ. ಸುರಪುರದ ಜಾಲಿಬೆಂಚಿ ಗ್ರಾಮದಲ್ಲಿ ಮಳೆಗಾಳಿ ಅವಾಂತರವನ್ನೇ ಸೃಷ್ಟಿಸಿದೆ. ಗಿಡಗಳ ಕೊಂಬೆ ಹೈಟೆನ್ಷನ್ ವೈರ್ಗೆ ತಗುಲಿ ಭಾರಿ ವಿದ್ಯುತ್ ಅವಘಡ ಸಂಭವಿಸಿದೆ. ಸಂಜೆ ಜಾಲಿಬೆಂಚಿ ಗ್ರಾಮದಲ್ಲಿ ಮಳೆಗಾಳಿಯಿಂದ ಶಾರ್ಟ್ ಸರ್ಕ್ಯೂಟ್ ಆಗಿ ಮನೆಗಳಿಗೆ ಹಾನಿಯಾಗಿದೆ. ಜಾಲಿಬೆಂಚಿಯ ಹಲವು ಜನರಿಗೆ ಗಂಭೀರ ಗಾಯಗಳಾಗಿವೆ. ಅನಾಹುತಕ್ಕೆ 30 ವರ್ಷಗಳ ಹಳೆಯ ವೈರ್ ಕಾರಣವಾಯ್ತಾ ಅಂತ ಜನ ಮಾತನಾಡ್ತಿದ್ದಾರೆ. ಈಗ ಅವ್ರ ಮ್ಯಾಗ ಏನ್ ಆಕ್ಷನ್ ತಗೊಂತೀರಿ ನಮ್ಗೆ ಕ್ಲಿಯರ್. ಈ ಥರ ಆಗಬಾರ್ದು. ಫಸ್ಟು ದುರಾದೃಷ್ಟಕರ ಆಗಿದೆ. ಒಂದು ನಮಗೇನು ಸಮಾಧಾನಕ ಸಂಗತಿ ಅಂದರೆ ಯಾವ ರೀತಿ ಒಂದು ಏನು ಜೀವಹಾನಿ ಆಗಲಿ ಕಾಣಿನೇ ಇಲ್ಲ, ಅದು ನಮಗೆ ಒಂದು ಸಮಾಧಾನಕರ ಸಂಗತಿ. ಇಂತೆಲ್ಲ ನೋಡಿದಾಗ ಮೇಜರ್ ಡ್ಯಾಮೇಜ್ ಆಗಿದೆ. ಬಟ್ ಪ್ರತಿ ಮನೆಯನ್ನು ನಾವು ವಿಸಿಟ್ ಮಾಡಿದಾಗ ಎಲ್ಲ ಕಡೆನೂ ನಮ್ಮ ಏನು ಮೀಟರ್ ಬೋರ್ಡ್ ಕಂಪ್ಲೀಟ್ ಬರ್ನ್ ಆಗಿದೆ. ಆಮೇಲೆ ಎಲೆಕ್ಟ್ರಿಕಲ್ ಅಪ್ಲಯನ್ಸ್ ಕೂಡ ಡ್ಯಾಮೇಜ್ ಆಗಿವೆ. ಹೌದಾ? ಈಗ ರಾತ್ರಿ ಸಮಯ ಆಗಿರೋದ್ರಿಂದ ಎಲ್ಲ ಮನೆಗಳಿಗೂ ಕೂಡ ನಾವು ವಿಸಿಟ್ ಮಾಡೋಕ್ಕಾಗಿಲ್ಲ. ಸೊ ಪುನಃ ಬೆಳಗ್ಗೆ ನಾವು ಬೇಗನೆ ನಮ್ಮ ಏನು ಕಂದಾಯ ಇಲಾಖೆ ಇರ್ಬೋದು ಅಥವಾ ಇದು ನಮ್ಮ ಜೆಸ್ಕಾಮ್ದವ್ರು ಇರ್ಬೋದು, ಬೇರೆ 2-3 ಬೇರೆ ಇಲಾಖೆ ಸಿಬ್ಬಂದಿ ತೊಗೊಳ್ತೀವಿ. ನಾವು ತೊಗೊಂಡು ಪ್ರತಿ ಮನೆಗೂ ಕೂಡ ನಾವು ವಿಸಿಟ್ ಮಾಡ್ತೀವಿ. ವಿಸಿಟ್ ಮಾಡಿ ಪಟ್ಟಿ ಮಾಡ್ಕೊಳ್ತೀವಿ, ಎಲ್ಲೆಲ್ಲಿ ಏನೇನು ಯಾವ ಥರ ಡ್ಯಾಮೇಜ್ ಆಗಿದೆ, ಏನೇನು ಮಾಡಬೇಕು ಅಂತ. ನಮ್ಮ ಸರ್ಕಾರದ ಮಟ್ಟದಲ್ಲಿ ನಾವು ಯಾವ ರೀತಿ ಪರಿಹಾರ ಕೊಡಬೇಕಂತ, ಜೊತೆಗೆ ನಮ್ಮ ಮೇಲಾಧಿಕಾರಿಗಳನ್ನು ನಾಳೆನೇ ವಿಸಿಟ್ ಮಾಡ್ತಾರೆ. ನಾನು ಪುನಃ ಬರ್ತೀನಿ. ನಮ್ಮ ಮೇಲಾಧಿಕಾರಿಗಳು ಪೊಲೀಸ್ ಇಲಾಖೆ ಇರ್ಬೋದು, ನಮ್ಮ ಏನು ಸಂಬಂಧಪಟ್ಟ ಎಲ್ಲ ಇಲಾಖೆಗಳಿದೆ, ಇವ್ರ ಇಲಾಖೆ ಮೇಲೆ ಹೈಯರ್ ಅಥಾರಿಟೀಸ್ ಕೂಡ ಬರ್ತಾರೆ, ಜೆಸ್ಕಾಮ್ದವರು ಕೂಡ ಬರ್ತಾರೆ. ಎಲ್ಲವೂ ಪುನಃ ಪರಿಶೀಲನೆ ಬಂದು ನಾವು ಮತ್ತೆ ಮನೆಗಳೆಲ್ಲ ನೋಡಿಕೊಂಡು ಸರ್ಕಾರದಿಂದ ತಮಗೆ ಯಾವ ಇಲಾಖೆದು ಏನು ಪರಿಹಾರ ಸಿಗುತ್ತೆ ನಾವೆಲ್ಲ ಆ ಪರಿಹಾರ ಸಿಗೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ. ಆಯ್ತಾ? ನಮ್ಮಲ್ಲಿ ಏನು ಒಂದು ನಿಮಿಷ ನಮ್ಮಲ್ಲಿ ಏನು ಮನವಿ ಮಾಡ್ಕೊಳ್ಳೋದು ಶಾಂತ ರೀತಿಯಿಂದ ಆರಾಮ್. ಪಾಪ ಯಾರು ನನ್ಗನ್ಸ್ಮೆಂಟಿಗೆ ಇನ್ನೂ ಯಾರು ಊಟ ಮಾಡಿ ಇದಾಗಿರಲಿಲ್ಲ, ಊಟ ಮಾಡ್ಕೊಂಡು ಆರಾಮ್ ರೆಸ್ಟ್ ತಗೊಳ್ಳಿ. ಪುನಃ ಬೆಳಗ್ಗೆ ನಾವು ಬರ್ತೀವಿ. ತಕ್ಷಣ ಪೊಲೀಸ್ ಇಲಾಖೆ ಸಿಬ್ಬಂದಿ ಮತ್ತು ತಹಶೀಲ್ದಾರ್ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಮನೆಯಲ್ಲಿನ ಟಿವಿ, ಫ್ಯಾನ್, ಫ್ರಿಡ್ಜು, ಲೈಟ್ಗಳು, ವಿದ್ಯುತ್ ಬೋರ್ಡ್ ಸುಟ್ಟು ಕರಕಲಾಗಿವೆ. 4-5 ಗ್ರಾಮಸ್ಥರಿಗೆ ಗಂಭೀರ ಗಾಯಗಳಾಗಿ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ.
ಸಿನಿಮೀಯ ರೀತಿಯಲ್ಲಿ ವಿದ್ಯುತ್ ಕಂಬಗಳಲ್ಲಿ ಬೆಂಕಿ ಕಾಣಿಸಿಕೊಂಡು ಹೊತ್ತಿ ಉರಿದಿದೆ. ಗ್ರಾಮದಲ್ಲಿ ಜನ ಪ್ರಾಣ ಉಳಿಸಿಕೊಳ್ಳಲು ದಿಕ್ಕು ತಪ್ಪಿ ಓಡಾಡಿದ್ದಾರೆ. ತಕ್ಷಣ ಕೆಇಬಿಗೆ ಫೋನ್ ಮಾಡಿ, ಬೇಗ ಫೋನ್ ಮಾಡಿ ಅಂತ ಗ್ರಾಮಸ್ಥರು ಚೀರಾಡಿದ್ದಾರೆ, ಕೂಗಾಡಿದ್ದಾರೆ. ಕೆಲವೇ ನಿಮಿಷಗಳಲ್ಲಿ ವಿದ್ಯುತ್ ಸಂಚಾರ ನಿಲ್ಲಿಸಿದ್ರಿಂದ ಭಾರಿ ಅನಾಹುತವೊಂದು ತಪ್ಪಿದೆ. ನ್ಯೂಸ್ 24 ಭಾರತ್, ಯಾದಗಿರಿ.